ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ನಡೆಯುತ್ತಿರುವ ಈ ನಿಗೂಢ ಘಟನೆಯ ಕುರಿತು ಒಂದು ಆಕರ್ಷಕ ಮತ್ತು ಕುತೂಹಲ ಕೆರಳಿಸುವ ಕೊರ್ಲಹಳ್ಳಿಯ ನಿಗೂಢ ಗೆಜ್ಜೆ ಸದ್ದು. ಲಕ್ಕುಂಡಿ ನಿಧಿ ಪತ್ತೆಯ ಬೆನ್ನಲ್ಲೇ ಗದಗ ಜಿಲ್ಲೆಯಲ್ಲಿ ಮತ್ತೊಂದು ಸಂಚಲನ ಮೂಡಿಸಿದೆ. ಮುಂಡ್ರಗಿಯ ಕೊರ್ಲಹಳ್ಳಿಯಲ್ಲಿ ರಾತ್ರಿಯಾದರೆ ಕೇಳಿಸುತ್ತಿದೆ ನಿಗೂಢ ಗೆಜ್ಜೆ ಸದ್ದು. ದೇವಿಯ ಮೂರ್ತಿ ಇಟ್ಟ ಜಾಗದಲ್ಲೇ ಅಚ್ಚರಿಯ ವಿದ್ಯಮಾನ, ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ. ಇತ್ತೀಚೆಗಷ್ಟೇ ಲಕ್ಕುಂಡಿಯ ನಿಧಿ ಪತ್ತೆ ಪ್ರಕರಣದಿಂದ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಗದಗ ಜಿಲ್ಲೆ ಈಗ ಮತ್ತೊಂದು ಬೆಚ್ಚಿ ಬೀಳಿಸುವ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತಿದೆ. ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಕಳೆದ 2-3 ದಿನಗಳಿಂದ ಕೇಳಿಬರುತ್ತಿರುವ ನಿಗೂಢ ಗೆಜ್ಜೆ ಸದ್ದು ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಇದು ದೈವದ ಲೀಲೆಯೋ ಅಥವಾ ಅತೀಂದ್ರಿಯ ಶಕ್ತಿಯೋ ಎಂಬುದನ್ನು ಈ ವರದಿಯಲ್ಲಿ ನೋಡೋಣ. ಗದಗ ಜಿಲ್ಲೆಯ ಮುಂತಾದ ಪ್ರದೇಶಗಳಲ್ಲಿ ಹತ್ತಾರು ನಿಗೂಢ ಕಥೆಗಳು ಚಾಲ್ತಿಯಲ್ಲಿವೆ. ಆದರೆ ಕೊರ್ಲಹಳ್ಳಿ ಗ್ರಾಮದ ಈ ಘಟನೆ ಮಾತ್ರ ಎಲ್ಲರನ್ನ ಚಕಿತಗೊಳಿಸಿದೆ. ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ತಾತ್ಕಾಲಿಕವಾಗಿ ಇರಿಸಲಾಗಿರುವ ದುರ್ಗಮ್ಮ ದೇವಿಯ ಮೂರ್ತಿಯ ಸುತ್ತಮುತ್ತ ರಾತ್ರಿಯಾಗುತ್ತಿದ್ದಂತೆ ವಿಚಿತ್ರವಾದ ಗೆಜ್ಜೆ ಶಬ್ದ ಕೇಳಿಬರುತ್ತಿದೆ. ಹೌದು, ಕೆಲ ದಿನಗಳ ಹಿಂದೆ ಗ್ರಾಮದ ದುರ್ಗಮ್ಮ ದೇವಿಯ ಮೂರ್ತಿ ಭಗ್ನಗೊಂಡಿತ್ತು. ಇದರಿಂದ ಮರುಗಿದ ಗ್ರಾಮಸ್ಥರು ಭಕ್ತಿಯಿಂದ ಹೊಸ ಮೂರ್ತಿಯನ್ನ ಕೆತ್ತಿಸಿ ಮಾರ್ಚ್ನಲ್ಲಿ ಪ್ರತಿಷ್ಠಾಪಿಸಲು ಸಿದ್ಧತೆ ನಡೆಸಿದ್ರು. ಸದ್ಯ ಬಣ್ಣ ಹಚ್ಚುವ ಕೆಲಸ ಬಾಕಿ ಇರುವ ಈ ಮೂರ್ತಿಯನ್ನ ಆಂಜನೇಯ ಗುಡಿಯಲ್ಲಿ ಇರಿಸಲಾಗಿದೆ. ಆದರೆ ಈ ಮೂರ್ತಿ ಬಂದಾಗಿನಿಂದಲೇ ರಾತ್ರಿ ವೇಳೆಯಲ್ಲಿ ನಿಗೂಢ ಗೆಜ್ಜೆಯ ನಾದ ಇಡೀ ಗ್ರಾಮದಲ್ಲಿ ಪ್ರತಿಧ್ವನಿಸುತ್ತಿದೆ ಎನ್ನುತ್ತಾರೆ ಸ್ಥಳೀಯರು. ರಾತ್ರಿ ಕತ್ತಲಾಗುತ್ತಿದ್ದಂತೆ ಗೆಜ್ಜೆ ಸದ್ದು ಶುರುವಾಗುತ್ತದೆ. ಮೊದಲು ಯಾರು ಓಡಾಡುತ್ತಿರಬಹುದು ಅಂದುಕೊಂಡೆವು. ಆದರೆ ಶಬ್ದ ಇಡೀ ಗ್ರಾಮಕ್ಕೆ ಹರಡುತ್ತಿದೆ. ನಮಗೆ ಭಯವೂ ಆಗುತ್ತಿದೆ, ಭಕ್ತಿಯೂ ಎನಿಸುತ್ತಿದೆ. ದೇವಿಯೇ ಇಲ್ಲೇ ಓಡಾಡುತ್ತಿದ್ದಾಳೆ ಅನ್ನೋದು ನಮ್ಮ ನಂಬಿಕೆ. ಒಂದೆಡೆ ವಿಜ್ಞಾನದ ಯುಗ ಎನ್ನುತ್ತಿದ್ದರೂ ಇಂತಹ ನಿಗೂಢ ಘಟನೆಗಳು ಜನರ ನಂಬಿಕೆಯನ್ನ ಕೆರಳಿಸಿವೆ. ಲಕ್ಕುಂಡಿಯ ನಿಧಿಯ ಹುಡುಕಾಟ ಮುಗಿಯುವ ಮುನ್ನವೇ ಕೊರ್ಲಹಳ್ಳಿಯ ಈ ಗೆಜ್ಜೆನಾದ ಜಿಲ್ಲಾಡಳಿತ ಮತ್ತು ಸಂಶೋಧಕರ ಗಮನ ಸೆಳೆಯುವುದರಲ್ಲಿ ಸಂಶಯವಿಲ್ಲ. ಇದು ಗಾಳಿ ಶಬ್ದವೋ, ಭ್ರಮೆಯೋ ಅಥವಾ ನಿಜಕ್ಕೂ ಯಾವುದಾದರೂ ದೈವಿಕ ಶಕ್ತಿಯ ಸಂಚಾರವೋ ಎಂಬುದು ತನಿಖೆಯಿಂದಷ್ಟೇ ತಿಳಿಯಬೇಕಿದೆ. ಒಟ್ಟಿನಲ್ಲಿ ಕೊರ್ಲಹಳ್ಳಿಯ ಈ ನಿಗೂಢ ಗೆಜ್ಜೆ ಸದ್ದು ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಕುಮಾರ್ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡ್ರಗಿ.